ಪ್ರಾಚೀನ ಭಾರತದ ಕಥೆ ಅಂದ್ರೆ ನಮಗೆಲ್ಲ ಆ ತಕ್ಷಣ ನೆನಪಾಗೋದು ಕಿರೀಟ ಹಾಕ್ಕೊಂಡ ರಾಜರು, ಆನೆ, ಕುದುರೆ ಮತ್ತೆ ದೊಡ್ಡ ದೊಡ್ಡ ಕೋಟೆಗಳಲ್ವಾ? ಹೌದು, ಖಂಡಿತ. ಆದರೆ ಆ ಸಾವಿರಾರು ವರ್ಷಗಳ ಹಿಂದೆ ಎಲ್ಲ ಕಡೆಯೂ ಬರೀ ರಾಜರು ಮಾತ್ರ ಇರ್ಲಿಲ್ಲ. ಅದೇ ಆಶ್ಚರ್ಯ ಅಲ್ವಾ? ನಮ್ಮ ದೇಶದಲ್ಲಿ ಜನರೇ ಒಟ್ಟಾಗಿ ಸೇರಿ ನಾಯಕರನ್ನು ಆರಿಸುವ ಪದ್ಧತಿ ಕೂಡ ಇತ್ತು. ಓಕೆ, ಈ ಡೀಪ್ ಡೈವ್ನಲ್ಲಿ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಬಿಡಿಸಿ ನೋಡೋಣ ಬನ್ನಿ. ಹ್ಮ್ ಈ ಆಳವಾದ ಚರ್ಚೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ ಕಾಲದಲ್ಲಿ ಕೇವಲ ಒಬ್ಬ ವ್ಯಕ್ತಿ ನಿರ್ಧಾರ ತೆಗೆದುಕೊಳ್ಳುವ ಬದಲು ಜನಸಾಮಾನ್ಯರು ಒಟ್ಟಾಗಿ ಸೇರಿ ಸಮಸ್ಯೆ ಬಗೆಹರಿಸುತ್ತಿದ್ರು. ಅಂದ್ರೆ ಇವತ್ತಿನ ಪ್ರಜಾಪ್ರಭುತ್ವದ ಥರ. ಆ ಕಾಲದ ಸಭಾ ಮತ್ತೆ ಸಮಿತಿ ಬಗ್ಗೆ ಓದಿದಾಗ ನನಗೆ ಆಕ್ಚುಲಿ ನಮ್ಮ ಶಾಲೆ ನೆನಪಾಯ್ತು. ಹೌದಾ? ಅದ್ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಇವಾಗ ನೋಡಿ, ಸಭಾ ಅಂದ್ರೆ ನಮ್ಮ ಶಾಲೆಯ ಟೀಚರ್ಸ್ ಮೀಟಿಂಗ್ ಇದ್ದ ಹಾಗೆ. ಊರಿನ ಕೆಲವು ಹಿರಿಯರು ಮಾತ್ರ ಸೇರಿ ಚರ್ಚೆ ಮಾಡ್ತಾ ಇದ್ರು. ಕರೆಕ್ಟ್. ಆದರೆ ಸಮಿತಿ ಅಂದ್ರೆ ನಮ್ಮ ಶಾಲೆಯ ಅಸೆಂಬ್ಲಿ ಇದ್ದ ಹಾಗೆ. ಊರಿನ ಪ್ರತಿಯೊಬ್ಬರು ಬಂದು ಸೇರುತ್ತಿದ್ದ ದೊಡ್ಡ ಸಭೆಯದು. ವಾವ್, ಎಕ್ಸಾಕ್ಟ್ಲಿ. ಆ ಸಭೆಗಳಲ್ಲಿ ಎಲ್ರೂ ಮುಕ್ತವಾಗಿ ಮಾತಾಡಬಹುದಿತ್ತು. ಆಮೇಲೆ ಊರುಗಳು ದೊಡ್ಡದಾಗಿ ರಾಜ್ಯಗಳಾದಾಗ ಆಡಳಿತದಲ್ಲಿ ಎರಡು ಪ್ರಮುಖ ದಾರಿಗಳು ಹುಟ್ಟಿಕೊಂಡುವು. ಓಕೆ, ಅವು ಯಾವು? ಒಂದು ಮೊನಾರ್ಕಿ, ಅಂದ್ರೆ ರಾಜಪ್ರಭುತ್ವ. ಇಲ್ಲಿ ರಾಜನ ಮಗನೇ ಮುಂದಿನ ರಾಜ ಆಗ್ತಾ ಇದ್ದ. ಸೈನ್ಯ ನಡೆಸಲು ಜನರಿಂದ ಟ್ಯಾಕ್ಸೇಷನ್ ಮೂಲಕ ಹಣ ಅಥವಾ ಬೆಳೆಯನ್ನ ಸಂಗ್ರಹ ಮಾಡ್ತಾ ಇದ್ರು. ಹ್ಮ್ ಇನ್ನೊಂದು ದಾರಿ ರಿಪಬ್ಲಿಕ್ ಅಥವಾ ಗಣಸಂಘ. ಒಂದು ನಿಮಿಷ. ಅಂದ್ರೆ ಕ್ರಿಕೆಟ್ ಟೀಮ್ಗೆ ಕ್ಯಾಪ್ಟನ್ ಆರಿಸೋ ಹಾಗೆ ಅಲ್ವಾ? ಹೌದು ಹೌದು. ಅಪ್ಪ ಕ್ಯಾಪ್ಟನ್ ಆಗಿದ್ದ ಅಂತ ಮಗನ್ಗೆ ಆ ಜಾಗ ಸಿಗುದಿಲ್ಲ. ಯಾರು ಚೆನ್ನಾಗಿ ಆಡ್ತಾರೋ ಅವ್ರನ್ನೇ ಕ್ಯಾಪ್ಟನ್ ಮಾಡ್ತಾರೆ. ಈ ರಿಪಬ್ಲಿಕ್ಗಳಲ್ಲಿ ಕೂಡ ವೋಟ್ ಹಾಕಿ ನಾಯಕರನ್ನು ಆರಿಸ್ತಾ ಇದ್ರ? ಕರಾರುವಾಗಾಗಿ ಅದೇ ರೀತಿ. ವಜ್ಜಿ ಮತ್ತೆ ಮಲ್ಲ ಎನ್ನುವ ರಾಜ್ಯಗಳು ಇದಕ್ಕೆ ಬೆಸ್ಟ್ ಉದಾಹರಣೆ. ಓಹೋ. ಅಲ್ಲಿ ನಾಯಕರನ್ನ ಬರೀ ವಂಶದ ಆಧಾರದ ಮೇಲಲ್ಲದೆ ಅವರ ಶೌರ್ಯ, ಬುದ್ಧಿವಂತಿಕೆ ನೋಡಿ ಆಯ್ಕೆ ಮಾಡ್ತಾ ಇದ್ರು. ಆದ್ರೆ ಈ ರಾಜ್ಯಗಳು ಬಲಶಾಲಿ ಆಗಲು ಇನ್ನೊಂದು ಮುಖ್ಯ ಕಾರಣ ಇತ್ತು. ಅದೇನು? ಆರ್ಥಿಕತೆ. ಇದಕ್ಕೆಲ್ಲ ದೊಡ್ಡ ಅಡಿಪಾಯ ಹಾಕಿದ್ದು ಆ ಐರನ್ ಮೆಟಲರ್ಜಿ. ಓಕೆ, ಕಬ್ಬಿಣದ ಬಳಕೆ. ಅಲ್ಲಿವರೆಗೆ ಕಲ್ಲು ಅಥವಾ ತಾಮ್ರದ ಆಯುಧಗಳಿದ್ವು. ಎಕ್ಸಾಕ್ಟ್ಲಿ. ದಟ್ಟವಾದ ಕಾಡು ಕಡಿಯಲು ಮತ್ತೆ ಗಟ್ಟಿಯಾದ ಮಣ್ಣನ್ನ ಆಳವಾಗಿ ಉಳಲು ಕಬ್ಬಿಣದ ನೇಗಿಲುಗಳು ತುಂಬಾ ಹೆಲ್ಪ್ ಮಾಡ್ತವಲ್ವಾ? ಖಂಡಿತ. ಇದ್ರಿಂದ ಅಗ್ರಿಕಲ್ಚರಲ್ ಎಕ್ಸ್ಪ್ಯಾನ್ಷನ್ ಆಯ್ತು. ಅಂದ್ರೆ ಊಟಕ್ಕೆ ಬೇಕಾದದ್ದಕ್ಕಿಂತ ಹೆಚ್ಚು ಬೆಳೆ ಸಿಕ್ತು. ರೈಟ್. ಸೊ ಎಲ್ರೂ ಹೊಲದಲ್ಲಿ ಕೆಲಸ ಮಾಡೋ ಅಗತ್ಯ ಇರ್ಲಿಲ್ಲ. ಕೆಲವರು ಬಟ್ಟೆ ನೆಯ್ಯುವುದು, ಮಡಿಕೆ ಮಾಡುದು ಶುರು ಮಾಡಿದ್ರು. ಇದ್ರಿಂದ ವ್ಯಾಪಾರ ಆರಂಭವಾಯಿತು. ಆದ್ರೆ ಆ ಕಾಲದಲ್ಲಿ ವ್ಯಾಪಾರ ಮಾಡೋದಷ್ಟು ಸುಲಭ ಇರಲಿಲ್ಲ ಅನ್ಸುತ್ತೆ. ಇವಾಡ ಒಂದು ಮೂಟೆ ಭತ್ತ ಕೊಟ್ಟು ಬದಲಿಗೆ ಹಸುಗಳನ್ನ ತೆಗೆದುಕೊಂಡು ಹೋಗೋದು, ದಾರಿಯಲ್ಲಿ ಅದಕ್ಕೆ ಹುಲ್ಲು ನೀರು ಕೊಡುವುದು ತುಂಬಾನೇ ಕಷ್ಟ ಅಲ್ವಾ? ಹೌದು, ತುಂಬಾನೇ ಕಷ್ಟ. ಜೇಬಿನಲ್ಲಿ ಇಟ್ಟುಕೊಳ್ಳುವಂತಹ ವಸ್ತು ಇದ್ದಿದ್ರೆ ಎಷ್ಟು ಸುಲಭ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಆ ಕಷ್ಟವನ್ನ ದೂರ ಮಾಡಿದ್ದೇ ನಾಣ್ಯಗಳು. ವ್ಯಾಪಾರಿಗಳು ಬೆಳ್ಳಿ ಮತ್ತೆ ತಾಮ್ರದ ತುಂಡುಗಳ ಮೇಲೆ ಚಿಹ್ನೆಗಳನ್ನ ಒತ್ತಿ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ತಯಾರಿಸಿದ್ರು. ವಾವ್, ದಟ್ಸ್ ಇಂಟ್ರೆಸ್ಟಿಂಗ್. ಹೌದು, ಇದ್ರಿಂದ ಎಕನಾಮಿಕ್ ಗ್ರೋತ್ ತುಂಬಾ ಫಾಸ್ಟ್ ಆಗಿ ನಡೀತು. ಜನ ಈ ನಾಣ್ಯಗಳನ್ನ ಚೀಲದಲ್ಲಿ ಹಾಕ್ಕೊಂಡು ಆರಾಮಾಗಿ ದೂರದ ಊರುಗಳಿಗೆ ಪ್ರಯಾಣ ಮಾಡಿರಬಹುದು. ಕರೆಕ್ಟ್. ಉತ್ತರದಲ್ಲಿ ಉತ್ತರ ಪಥ ಮತ್ತು ದಕ್ಷಿಣದಲ್ಲಿ ದಕ್ಷಿಣ ಪಥ ಎನ್ನುವ ಉದ್ದವಾದ ವ್ಯಾಪಾರದ ರಸ್ತೆಗಳಿದ್ವು. ಅಂದ್ರೆ ನಮ್ಮ ದಕ್ಷಿಣದ ಚೋಲಾಸ್, ಚೇರಾಸ್ ಮತ್ತೆ ಪಾಂಡ್ಯಾಸ್ ರಾಜ್ಯಗಳ ವ್ಯಾಪಾರಿಗಳು ಕಾಳು ಮೆಣಸು, ಏಲಕ್ಕಿಯಂತಹ ಸಾಂಬಾರ ಪದಾರ್ಥಗಳನ್ನ ಮಾರಿ ಅಪಾರ ಸಂಪತ್ತು ಗಳಿಸಿದ್ರು. ನಿಜವಾಗ್ಲು. ಸಂಪತ್ತು ಹೆಚ್ಚಾದಂತೆ ಸಣ್ಣ ಊರುಗಳು ದೊಡ್ಡ ನಗರಗಳಾದವು. ಆದ್ರೆ ಸಮಾಜದಲ್ಲಿ ಒಂದು ದೊಡ್ಡ ಸ್ವಲ್ಪ ಬೇಸರದ ಬದಲಾವಣೆ ಕೂಡ ಆಯಿತು. ಬೇಸರದ ಬದಲಾವಣೆನಾ? ಅದೇನು? ಜನರೆಲ್ಲರೂ ಒಟ್ಟಾಗಿ ಕೆಲಸ ಮಾಡುವ ಬದಲು ಅವರವರ ಕೆಲಸದ ಆಧಾರದ ಮೇಲೆ ಸೋಷಿಯಲ್ ಹೈರಾರ್ಕಿ ಶುರುವಾಯಿತು. ಓಹೋ, ಅಂದ್ರೆ ಶಾಲೆಯಲ್ಲಿ ನಾವು ಗುಂಪುಗಳು ಮಾಡ್ಕೊಳ್ಳೋ ಹಾಗೆ. ಅದೇ ತರಹ. ಕೆಲವರು ಓದುವುದರಲ್ಲಿ, ಇನ್ನು ಕೆಲವರು ಆಟದಲ್ಲಿ ಮುಂದಿರ್ತಾರೆ. ಹಾಗೆ ಆ ಕಾಲದಲ್ಲಿ ಕೆಲವರು ಪೂಜೆ ಮಾಡುವುದು, ಕೆಲವರು ಯುದ್ಧ ಮಾಡುವುದು, ಹೀಗೆ ಕೆಲಸಗಳನ್ನ ಆಯ್ದುಕೊಂಡ್ರು ಅಲ್ವಾ? ಆರಂಭದಲ್ಲಿ ಕೆಲಸ ಸುಲಭವಾಗಿ ಹಂಚಿಕೊಳ್ಳಲು ಹೀಗೆ ಮಾಡಿದ್ರು. ಆದ್ರೆ ದಿನ ಕಳೆದಂತೆ ಇದು ಹುಟ್ಟಿನ ಆಧಾರದ ಮೇಲೆ ನಿಶ್ಚಯವಾಯಿತು. ಜನರನ್ನ 4 ವರ್ಣಗಳಾಗಿ ವಿಂಗಡಣಿಸಿದರು. ಓಕೆ. ಆಮೇಲೆ ಅವರ ಚಿಕ್ಕ ಚಿಕ್ಕ ಕಸೂಬುಗಳ ಮೇಲೆ ಜಾತಿ ಎನ್ನುವ ಗುಂಪುಗಳಾದವು. ಉದಾಹರಣೆಗೆ, ಬಟ್ಟೆ ನೇಯುವವರು ತಮ್ಮ ಕಲೆಯನ್ನು ತಮ್ಮ ಮಕ್ಕಳಿಗೆ ಮಾತ್ರ ಕಲಿಸುತ್ತಿದ್ದರು. ಇದರಿಂದ ಆ ಕಲೆ ಬೇರೆಯವರಿಗೆ ಹೋಗದೆ ಇನಿಕ್ವಾಲಿಟಿ ಶುರುವಾಯಿತು. ಇದು ಅನ್ಯಾಯ ಅಲ್ವಾ? ಕೇವಲ ಹುಟ್ಟಿನ ಆಧಾರದ ಮೇಲೆ ಒಬ್ಬರಿಗೆ ಹೆಚ್ಚು ಬೆಲೆ, ಇನ್ನೊಬ್ಬರಿಗೆ ಕಡಿಮೆ ಬೆಲೆ ಅನ್ನೋದು ಸರಿಯಿಲ್ಲ. ಬೇರೆ ಕಸುಬು ಕಲಿಯುವ ಆಸೆ ಇದ್ರೂ ಚಾನ್ಸ್ ಇರಲಿಲ್ಲ. ಹೌದು. ಈ ಕಟ್ಟುನಿಟ್ಟಾದ ವ್ಯವಸ್ಥೆಯ ವಿರುದ್ಧವೇ ಹೊಸ ಆಲೋಚನೆಗಳು ಹುಟ್ಟಿಕೊಂಡವು. ಅಂದ್ರೆ
ಗೌತಮ ಬುದ್ಧರ ಬುದ್ಧಿಸಂ ಮತ್ತು ಮಹಾವೀರರ ಜೈನಿಸಂ ಇವು ಜನರಿಗೆ ದಯೆ ಮತ್ತು ಅಹಿಂಸೆಯನ್ನು ಕಲಿಸಿಲವು. ಓಹೋ, ಪ್ರತಿಯೊಬ್ಬ ಮನುಷ್ಯನೂ ಸಮಾನ ಅಂತ ಹೇಳಿದ್ವಲ್ವಾ? ಖಂಡಿತ. ಯಾವ ಜಾತಿಯವರಾದರೂ ಒಳ್ಳೆಯ ಕೆಲಸ ಮಾಡಿದ್ರೆ ಅವರು ಶ್ರೇಷ್ಠರು ಅಂತ ಈ ಧರ್ಮಗಳು ಸಾರಿದವು. ಸಮಾನತೆಯ ಈ ಸಂದೇಶ ಜನರಿಗೆ ತುಂಬಾ ಇಷ್ಟವಾಯಿತು. ವಾವ್! ಪ್ರಾಚೀನ ಭಾರತ ಅಂದ್ರೆ ಕೇವಲ ಯುದ್ಧ, ಕಥೆಗಳು ಮಾತ್ರ ಅಲ್ಲ. ಅದು ರಿಪಬ್ಲಿಕ್ನಂತಹ ಆಡಳಿತ, ಕಬ್ಬಿಣದ ಕೃಷಿ ಕ್ರಾಂತಿ, ನಾಣ್ಯಗಳ ಎಕನಾಮಿಕ್ ಗ್ರೋತ್ ಮತ್ತೆ ಸಮಾನತೆಯ ಹೊಸ ಆಲೋಚನೆಗಳ ದೊಡ್ಡ ಪ್ರಯೋಗಶಾಲೆ. ಕರಾರುವಾಗಿ ಹೇಳಿದ್ರಿ. ಗತಕಾಲದ ಈ ಇತಿಹಾಸವನ್ನು ಅರ್ಥ ಮಾಡಿಕೊಂಡ್ರೆ ಇಂದಿನ ನಮ್ಮ ಸಮಾಜ ಹೇಗೆ ಬೆಳೆದು ಬಂದಿದೆ ಅಂತ ಗೊತ್ತಾಗುತ್ತೆ. ಸರಿ, ಮುಗಿಸುವ ಮುನ್ನ ಒಂದು ಪ್ರಚೋದನಾತ್ಮಕ ಪ್ರಶ್ನೆ. ಹೇಳಿ. ಪ್ರಾಚೀನ ಕಾಲದ ಆ ಪಂಚ್ ಮಾರ್ಕ್ಡ್ ಕಾಯಿನ್ಸ್ ಮೇಲೆ ಸೂರ್ಯ, ಬೆಟ್ಟಗಳ ಚಿತ್ರಗಳಿರುತ್ತಿದ್ವು. ಒಂದು ವೇಳೆ ಇಂದು ನಮ್ಮ ಸಮಾಜ ಹೊಸ ನಾಣ್ಯಗಳನ್ನು ಡಿಸೈನ್ ಮಾಡಿದ್ರೆ ಇಂದಿನ ಜಗತ್ತಿಗೆ ಅತಿ ಮುಖ್ಯವಾದ ಯಾವ ವಸ್ತುವಿನ ಚಿತ್ರವನ್ನು ನಾವು ಅಚ್ಚಾಕಬಹುದು? ವಾವ್! ಒಳ್ಳೆ ಪ್ರಶ್ನೆ. ಅದು ಮೊಬೈಲ್ ಫೋನ್ ಆಗಿರ್ಬೋದಾ ಅಥವಾ ಜೀವ ಉಳಿಸುವ ನೀರಿನ ಹನಿ ಆಗಿರ್ಬೋದಾ? ಇದರ ಬಗ್ಗೆ ಖಂಡಿತ ಯೋಚಿಸಿ.